ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ, ಕರ್ನಾಟಕ CET 2026ಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಇಲ್ಲಿ 12th ಏನು ಸ್ಟಡಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ನೀಟ್ ಮತ್ತು ಇಲ್ಲಿ KCETಗಾಗಿ ಲಾಂಗ್ ಟರ್ಮ್ ಓದ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ತುಂಬ ಜನ ಇಲ್ಲಿ ಒಂದು ಡೌಟ್ ಇರುತ್ತೆ, ಅಪ್ಲಿಕೇಶನ್ ಡೇಟ್ ಯಾವಾಗ ಬರುತ್ತೆ ಅಂತ, ಮತ್ತು ಅಲ್ಲಿ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು ಅಂತ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ KCET ರಿಲೇಟೆಡ್ ಆಗಿರ್ಬೋದು, ಮತ್ತು ಇಲ್ಲಿ PUC ಮತ್ತು SLC ಮೇಲೆ ಇರ್ತಕ್ಕಂಥ ಒಂದು ಜಾಬ್, ಕರ್ನಾಟಕ ಗೌರ್ನಮೆಂಟ್ ಜಾಬ್ ನೋಟಿಫಿಕೇಷನ್ ರಿಲೇಟೆಡ್ ನ್ಯೂಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಫ್ರೀಯಾಗಿ ನಮ್ಮ ಒಂದು ಚಾನಲಲ್ಲಿ ಫ್ರೀಯಾಗಿ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈಗ KCET 2026ಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಲಿಕೇಶನ್ ಡೇಟ್ ಯಾವಾಗ ಬರ್ಬೋದು, ಅಥವಾ ಅಪ್ಲಿಕೇಶನನ್ನು ಯಾವಾಗ ನಾವು ಹಾಕ್ಬೋದು ಅದಕ್ಕೆ ನೋಡೋದಾದರೆ ನೋಡಿ, ಈಗಾಗಲೇ ಪ್ರತಿ ವರ್ಷ ನಾವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಈಗ ಕಳೆದ ಒಂದು 2 ವರ್ಷಗಳಿಂದ ಸ್ವಲ್ಪ ಇಲ್ಲಿ ಅಪ್ಡೇಟನ್ನು ಮಾಡಿದ್ದಾರೆ. ಮೊದಲು ಬರೀ ಅಪ್ಲಿಕೇಶನ್ ಹಾಕಬೇಕಾಗಿತ್ತು, ಆದರೆ ಈಗ ಪ್ರೆಸೆಂಟಾಗಿ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಅಪ್ಲಿಕೇಶನ್ ಒಂಥರ ವೆರಿಫಿಕೇಷನ್ ರೂಪದಲ್ಲಿ ಆಗಿದೆ. ಅಂದರೆ ಯಾವ್ಯಾವ ಒಂದು ಕೋಟಾದಡಿಯಲ್ಲಿ ನೀವು ಸೀಟ್ಗಳನ್ನು ಪಡ್ಕೊಳ್ಬೇಕು, ಆ ಒಂದು ಕೋಟಾದಡಿಯಲ್ಲಿ ನಿಮಗೆ ಅಪ್ಲಿಕೇಶನನ್ನು ಈಗಲಿಂದನೇ ಅಂದರೆ ಎಲ್ಲ ಒಂದು ಕೋಟಾಗಳನ್ನು ನೀವು ಅಪ್ಲೋಡನ್ನು ಮಾಡಬೇಕಾಗಿರ್ತದೆ. ರೂರಲ್ ಇತ್ತು ಅಂತಂದರೆ ರೂರಲ್ ಸರ್ಟಿಫಿಕೇಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಈ ರೀತಿಯಾಗಿ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. SC ಕ್ಯಾಟಗರಿ ಇದ್ದರೆ ಅದರ ಒಂದು SC ರೋಲ್ ನಂಬರ್ ಇರ್ತದೆ, ಅದನ್ನು ಅಪ್ಲೋಡ್ ಮಾಡಬೇಕು. ಎಲ್ಲವನ್ನೂ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಅದಕ್ಕಾಗಿ ನೀವೇನಪ್ಪ ಮಾಡಬೇಕು ಅಂತ ಅಂದರೆ ಈ ಒಂದು ಏನೇನು ಕೋಟಾ ಇದೆ ನಿಮಗೆ, EWS ಕೋಟಾ ಆಗಿರ್ಬೋದು, ಮತ್ತು ಇಲ್ಲಿ ಕೆಲವೊಂದು ಕೋಟಾಗಳು ಇರ್ತವೆ. ಎಲ್ಲ ಕೋಟಾಗಳನ್ನು ನೀವು ಇನ್ನೂ 1 ಮಂತ್ ಟೈಮ್ ಇದೆ, ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ವಿತಿನ್ ಡೇಟ್ ಇರಲಿ ಎಲ್ಲವೂ ಕೂಡ. ಒಂದು ವಿತಿನ್ ಡೇಟ್ ಇತ್ತು ಅಂತ ನೀವು ಫ್ರೀಯಾಗಿ ಈಸಿಯಾಗಿ ನೀವು KCET 2026 ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಯಾವಾಗ ಬಿಡ್ತಾರೆ ಅಂತ ತುಂಬ ಜನ ಕೇಳ್ಬೋದು. ನೋಡಿ, ಪ್ರತಿ ವರ್ಷ ಬಿಡೋ ಹಾಗೆ ಈಗ ಈ ಒಂದು ಅಪ್ಲಿಕೇಶನನ್ನು ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಈ ಒಂದು ಅಪ್ಲಿಕೇಶನನ್ನು ಬಿಡ್ತಾರೆ. KCET ಅಪ್ಲಿಕೇಶನನ್ನು ಒಂದು ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಗಳ ಒಂದು ಅಪ್ಡೇಟ್ಗಳು ನಿಮಗೆ ಕಂಟಿನ್ಯೂಸ್ ಆಗಿ ಬರಬೇಕು ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.